ಕರ್ಕೊಂಡ್ಬಂದ್ರೆ ಜಾಲಿ ಇರುತ್ತೆ ಅಂತ ಅನ್ಕೊಳ್ತೀವಿ, ಆದ್ರೆ ಏನಾಗ್ತಾ ಇರುತ್ತೆ ಕೆಲಸ ಮಾಡಿ. ನಮ್ಮ ಅತ್ತೆನೂ ಲ್ಯಾಪ್ಟಾಪ್ ಇಟ್ಕೊಂಡು ಕೂತ್ಬಿಟ್ಟಿದ್ದಾರೆ. ನನ್ನ ಕೃಷ್ಣನ ವ್ರತ ರೆಡಿ ಆಗಿದೆ, ಬನ್ನಿ ಮೈಸೂರು ದಸರಾ ನೋಡ್ಕೊಂಡು ಬರೋಣ. ನಾವು ಹೋಗ್ತಾ ಸಿಲ್ಕ್ಪೋರ್ಟ್ ಮುಖಾಂತರ ಹೋದ್ವಿ. ಹೋಗಾಗ ಅಷ್ಟೊಂದೇನು ಟ್ರಾಫಿಕ್ ಇರಲಿಲ್ಲ. ಹೋಗಿದ್ದು ವೀಕ್ ಡೇ, ಅದರಲ್ಲೂ ಮಧ್ಯಾಹ್ನ ಸುಮಾರು 3:45 ಗಂಟೆ. ಬಟ್ ಹೋಗ್ತಾ ಹೋಗ್ತಾ ಟ್ರಾಫಿಕ್ ಜಾಸ್ತಿನೇ ಇತ್ತು, ಸರ್ವೇ ಸಾಮಾನ್ಯ. ಬೆಂಗಳೂರು ಟು ಮೈಸೂರು ಹೈವೇ ಕನೆಕ್ಟ್ ಆದ್ವಿ. ಇಲ್ಲಿ ಕಾರ್ ಸ್ಪೀಡ್ ಲಿಮಿಟ್ 100 ಇದೆ, ಅದಕ್ಕೂ ಜಾಸ್ತಿ ಹೋದರೆ ಫೈನ್ ಕಟ್ಟೋದಂತೂ ಗ್ಯಾರಂಟಿ. ಈಸಿಯಾಗಿ 1.5 ಗಂಟೆಯಲ್ಲಿ ಬೆಂಗಳೂರು ಟು ಮೈಸೂರು ರೀಚ್ ಆಗ್ಬೋದು. ಸ್ವಾಗತ ನಮ್ಮ ಮೈಸೂರು ದಸರಾಗೆ. ನಮ್ಮ ಮೈಸೂರು ನಮ್ಮ ಹೆಮ್ಮೆ. ಮೈಸೂರು ದಸರಾ ಟೈಮಲ್ಲಿ ಇದೇ ಥರ ಪ್ರತಿಯೊಂದು ರಸ್ತೆಯಲ್ಲೂ ವಿದ್ಯುತ್ ದೀಪ ಅಲಂಕಾರವನ್ನು ಮಾಡಲಾಗುತ್ತದೆ. ಇದನ್ನು ನೋಡೋಕೆ ಕಣ್ಣಿಗೆ ಹಬ್ಬನೇ ಸರಿ. ಮೈಸೂರು ವಿದ್ಯುತ್ ದೀಪ ಅಲಂಕಾರದಿಂದ ವಿಜೃಂಭಿಸುತ್ತಾ ಇದೆ. ನಾವು ಸಣ್ಣದರಲ್ಲಿ ಮಿಂಚುಳ ನೋಡಿದಾಗ ಎಷ್ಟು ಖುಷಿ ಆಗ್ತಾ ಇತ್ತೋ, ಇವಾಗ ಈ ವಿದ್ಯುತ್ ದೀಪ ಅಲಂಕಾರವನ್ನು ನೋಡಿ ಅಷ್ಟೇ ಖುಷಿ ಆಗ್ತಾ ಇದೆ. ಆದರೆ 10-15 ವರ್ಷ ಹಿಂದೆ ರಾಶಿ ಮಿಂಚುಳನ್ನು ನೋಡೋಕ್ಕೆ ಸಿಗ್ತಾ ಇತ್ತು. ಬಟ್ ಇವಾಗ ತುಂಬ ಅಪರೂಪ, ನೋಡೋಕ್ಕೆ ಸಿಗೋದೇ ತುಂಬ ಕಷ್ಟ. ಈ ವಿದ್ಯುತ್ ದೀಪ ಅಲಂಕಾರ ಸಂಜೆ 7ರಿಂದ ರಾತ್ರಿ 10 ಗಂಟೆವರೆಗೂ ಇರುತ್ತೆ. ಪ್ರತಿಯೊಂದು ರಸ್ತೆಯಲ್ಲೂ ಕೂಡ ವಿಭಿನ್ನವಾಗಿ ವಿದ್ಯುತ್ ದೀಪ ಅಲಂಕಾರವನ್ನು ಮಾಡಲಾಗಿದೆ. ನಮ್ಮ ಕರ್ನಾಟಕ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕವಿಗಳ ಫೋಟೋಸ್ ಎಲ್ಲ ಹಾಕಿದ್ದಾರೆ. ಇಲ್ಲಿ ಅಂಬಾರಿ ಚಿತ್ರಣ, ಹಾಗೆ ವಿಭಿನ್ನವಾಗಿ ಬೇರೆ ಬೇರೆ ಚಿತ್ರದಲ್ಲಿ ವಿದ್ಯುತ್ ದೀಪ ಅಲಂಕಾರವನ್ನು ಮಾಡಿದರು. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ನಾವು ಹೋಗಿದ್ದು ಟ್ಯೂಸ್ಡೇ ಇರೋದ್ರಿಂದ ಅಷ್ಟಾಗಿ ಟ್ರಾಫಿಕ್ ಶುರುವಿನಲ್ಲಿ ಕಂಡು ಬರಲಿಲ್ಲ. ಬಟ್ ಅರಮನೆಗೆ ಹತ್ತಿರ ಆದಷ್ಟು ತುಂಬಾ ಟ್ರಾಫಿಕ್ ಇತ್ತು. ವೆಹಿಕಲ್ಸ್ ಎಲ್ಲ ಸ್ಲೋ ಆಗಿ ಮೂವ್ ಆಗ್ತಾ ಇತ್ತು. ಆದರೆ ಅಲ್ಲಿಂದ ಈ ವಿದ್ಯುತ್ ದೀಪ ಅಲಂಕಾರವನ್ನು ನೋಡೋಕೆ ಮತ್ತು ನಮ್ಮ ಮೈಸೂರು ಅರಮನೆ ಒಳ್ಳೆ ಚಿನ್ನದಲ್ಲಿ ಮಾಡಿರೋ ಅರಮನೆ ಥರ ಕಾಣಿಸ್ತಾ ಇತ್ತು. ಅಷ್ಟು ಪ್ರಕಾಶವಾಗಿ ವಿದ್ಯುತ್ ದೀಪ ಅಲಂಕಾರವನ್ನು ಮಾಡಿದ್ದಾರೆ. ಹಾಗಾಗಿ ಸ್ಲೋ ಆಗಿ ವೆಹಿಕಲ್ ಮೂವ್ ಆದರೂ ಕೂಡ ಪರವಾಗಿಲ್ಲ ಅಂತಾನೆ ಹೇಳ್ಬೋದು. ಅಷ್ಟೊಂದು ಟ್ರಾಫಿಕಲ್ಲೂ ಕೂಡ 4 ದಿಕ್ಕಿಗೂ ನಾವು ಒಂದು ರೌಂಡ್ ಸುತ್ಕೊಂಡು ಬಂದ್ವಿ. ಒಂಥರ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ನಮ್ಮ ನಾಡಿಗೆ ನಮ್ಮ ಮೈಸೂರು ರಾಜ ಒಡೆಯರ ಕೊಡುಗೆ ಬಹಳಷ್ಟಿದೆ. ನಮ್ಮ ಮೈಸೂರು, ನಮ್ಮ ನಾಡು, ರಾಜ, ಅರಮನೆ, ಇದರ ಬಗ್ಗೆ ಇತಿಹಾಸವನ್ನು ನೀವು ತಿಳ್ಕೊಬೇಕಂತಂದರೆ ಧರ್ಮೇಂದ್ರ 5294 ಅಂತ ಇನ್ಸ್ಟಾಗ್ರಾಮ್ ಐಡಿ ಇದೆ. ಅವ್ರನ್ನ ಫಾಲೋ ಮಾಡಿದರೆ ಅವ್ರು ತುಂಬ ವೀಡಿಯೋಸ್ ಹಾಕಿದ್ದಾರೆ. ಇತಿಹಾಸವನ್ನು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇಷ್ಟ ಇದ್ದಲ್ಲಿ ಆ ವೀಡಿಯೋಸ್ನ ನೋಡಿ. ದಸರಾ ಟೈಮಲ್ಲಿ ಮೈಸೂರಿಗೆ ದಸರಾ ವೀಕ್ಷಣೆಗಾಗಿ ಬರೋ ಜನಸಂಖ್ಯೆ ಅತಿ ಹೆಚ್ಚು. ಅದ್ರ ಜೊತೆ ವೆಹಿಕಲ್ಸ್ ಕೂಡ ತುಂಬಾ ಹೆಚ್ಚು. ಇದನ್ನೆಲ್ಲ ಚೆನ್ನಾಗಿ ನಮ್ಮ ಟ್ರಾಫಿಕ್ ಪೊಲೀಸ್ ಅವರು ಸಂಭಾಳಿಸ್ತಿದ್ದಾರೆ. ಅವರಿಗೊಂದು ಸಲಾಂ ಹೇಳ್ತಾ ಎಲ್ರಿಗೂ ನಮಸ್ಕಾರ.